13ನೇ ಪುಣ್ಯಸ್ಮೃತಿಯ ಕಾರ್ಯಕ್ರಮವನ್ನು ಅವರಿಗೆ ಪುತ್ರ ಸಮಾನ ಅಂತ ಬಾಲಕೃಷ್ಣರವರು ಇವತ್ತು ಈ ತಾಲೂಕಿನಲ್ಲಿ ಬಡಬಗ್ಗರಿಗೆ ಒಂದು ಕಂಬಳಿ ವಿತರಣೆ ಕಾರ್ಯಕ್ರಮವನ್ನು ಅವರ ಹೆಸರಿನಲ್ಲಿ ಹಮ್ಮಿಕೊಂಡಿದ್ದಾರೆ. ಎಲ್ಲರ ಪರವಾಗಿ ಅವರಿಗೆ ಧನ್ಯವಾದಗಳು ಹೇಳುತ್ತಾ, ಇವತ್ತು ಎಲ್ಲ ಆಲಂಗೂರು ನನ್ನ ಬಗ್ಗೆ ಶ್ರೀನಿವಾಸ ರೆಡ್ಡಿ ಅವರು ಎಲ್ಲರೂ ಹೇಳಿದ್ದಾರೆ. ಆದರೆ ಮನುಷ್ಯನ ಬದುಕಿದ್ದಾಗ ಅವರು ಏನು ಅವ್ರ ವ್ಯಾಲ್ಯೂ ಗೊತ್ತಾಗಲ್ಲ. ಮನುಷ್ಯ ಹೋದ ಮೇಲೆ ಅವ್ರು ಮಾಡಿರ್ತಕ್ಕಂಥ ಕಾರ್ಯಗಳು, ಅವ್ರು ನಡ್ಕೊಂಡಂಥ ರೀತಿ ಅವೆಲ್ಲ ನಮಗೆ ಇವಾಗ ಜ್ಞಾಪಕ ಆಗುತ್ತೆ. ಅವ್ರು ಹೇಳ್ತಾಯಿದ್ರು, ಎಲ್ಲ ನಮ್ಮ ಮುಖಂಡರಿಗೆಲ್ಲ ಗೊತ್ತೇ ಇರತಕ್ಕಂಥ ವಿಷಯ. ನಾನು ಹೋದ ಮೇಲೆ ಈ ತಾಲೂಕನ್ನು ಏನು ಮಾಡ್ತೀರಾ ಅಂತ ಅವು ನಮ್ಗೆ ಅರ್ಥ ಆಗ್ತಾ ಇಲ್ಲ. ಏನು ಹಿಂಗೆ ಹೇಳ್ತಾರೆ? ಆಯ್ತು, ಎಲ್ಲ ಸಮಾಜದವ್ರನ್ನು, ಎಲ್ಲ ವರ್ಗದವ್ರನ್ನು, ಎಲ್ಲ ಇವ್ರನ್ನು ಸಮಾನವಾಗಿ ನೋಡ್ಕೊಂಡು ಹೋಗಿರ್ತಂಥ ಒಂದು ಮಹಾನ್ ಭಾವ ಅಂತಲೂ ಹೇಳ್ಬೋದು. ಅದಕ್ಕೆ ಇವತ್ತು 13 ವರ್ಷಗಳಾದ್ರೂ ನಮ್ಮ ಜೊತೆಯಲ್ಲಿದ್ದಂಗೆ ಕಾಣಿಸ್ತಾನೆ, ವಿನಃ ದೂರ ಓದಂಗಿಲ್ಲ. ಎಲ್ಲಿ ಹೋದ್ರೂ ಅಯ್ಯಪ್ಪನ ಒಂದು ಜ್ಞಾಪಕಾರ್ಥವಾಗಿ ಎಲ್ಲನೂ ಕಾರ್ಯಕ್ರಮ ಮಾಡಿದ್ದಾನೆ. ಈ ತಾಲೂಕಲ್ಲಿ ಸಮುದಾಯ ಭವನ ಇರ್ಬೋದು, ಶಾಲೆಗಳಿರ್ಬೋದು, ಬೇಕಾದಷ್ಟು ಜನಕ್ಕೆ ಬೋರ್ವೆಲ್ಸ್ ಆಗ್ಬೋದು. ಹೇಳೋಕ್ಕಾಗಲ್ಲ, ಒಂದು ದಿವಸ ಹೇಳಿದ್ರೂ ಅವ್ರನ್ನ ಇದಾಗಲ್ಲ. ಅದರಿಂದ ನೆನೆಸ್ಕೊಳ್ಳೋಕ್ಕೆ ಇವತ್ತೊಂದು ಅವಕಾಶ ಕೊಟ್ಟಿದ್ದಾರೆ. ಇಂಥ ಕಾರ್ಯಕ್ರಮಗಳು ಅಯ್ಯಪ್ಪನ ಹೆಸರಲ್ಲಿ ನಡಿಬೇಕು ಈ ತಾಲೂಕಲ್ಲಿ. ಎಲ್ಲ ಮುಖಂಡರು ಕೇಳಿಕೊಳ್ಳುತ್ತಾ ಇಲ್ಲಿಗೆ ಮರಿಬೇಡ್ರಿ. ಯಾಕೆಂತ ಹೇಳಿದ್ರೆ ಬೇಕಾದಷ್ಟು ಜನ ಇವತ್ತು ನಾವೆಲ್ಲ ಸ್ಟೇಜ್ ಮೇಲೆ ಬಂದು ಮಾತಾಡಬೇಕು ಅಂತಂದರೆ ಮಾತಾಡೋಕ್ಕೂ ಅವಾಗ ಆಗ್ತಾಯಿಲ್ಲ, ಸ್ಟೇಜು ಹತ್ತಾ ಇರಲಿಲ್ಲ. ಎಲ್ಲೋ ಇದ್ದವ್ರನ್ನಂತೆಲ್ಲ ಲೀಡರ್ ಮಾಡಿದ್ದಾರೆ. ಡಿಸ್ಟಿಕ್ಕು ಸ್ಟೇಟ್ಗಳಲ್ಲಿ ಎಲ್ಲ ಒಂದು ಪ್ರತಿನಿಧಿಗಳು ಮಾಡಿ ಈ ತಾಲೂಕಿನ ಕಳಿಸಿದ್ದಾರೆ. ಅಯ್ಯಪ್ಪನ ಒಂದು ಆಕಾಂಕ್ಷೆಗಳನ್ನು ಏನು ಅಯ್ಯಪ್ಪನ ಮನಸ್ಸಲ್ಲಿತ್ತು ಆ ಥರ ನಡ್ಕೊಂಡು ಹೋಗಬೇಕು ಅಂತ ಎಲ್ಲ ಮುಖಂಡರು ಕೇಳ್ಕೊಳ್ಳುತ್ತಾ ಇವತ್ತು ಈ ಸಂದರ್ಭ ಕಳಿಸ್ಕೊಟ್ಟು ನಿಮ್ಮೆಲ್ಲರಿಗೂ, ಮುಖಂಡರಿಗೂ, ಪತ್ರಕರ್ತರಿಗೂ, ಜನರಿಗೆ ಹೊಂದಿಸುತ್ತಾ ಜೈ ಹಿಂದ್, ಜೈ ಕರ್ನಾಟಕ, ಜೈ ಆಲಂಗೂರು. ನಮ್ಮ ಎಲ್ಲ ನೆಚ್ಚಿನ ನಾಯಕರಾದಂಥ ಆಲಂಗೂರು ಸೀನಣ್ಣನವರ 30ನೇ ವರ್ಷದ ಪುಣ್ಯತಿಥಿ ಅಂಗವಾಗಿ ಜನಸೇವಾ ಟ್ರಸ್ಟ್ನವರು ಬಾಲು ಅವರ ತಂಡದವರು ಈ ಒಂದು ಕಾರ್ಯಕ್ರಮನ ಆಯೋಜನೆ ಮಾಡಿದ್ದಾರೆ. ಮೊದಲನೇದಾಗಿ ಅವರಿಗೆ ಎಲ್ಲರ ಪರವಾಗಿ ಅಭಿನಂದನೆ ತಿಳಿಸ್ತಾ, ಈ ವೇದಿಕೆ ಮೇಲೆ ಉಪಸ್ಥಿತಕ್ಕಂಥ ನಮ್ಮ ಸೀನಣ್ಣವರ ಕುಟುಂಬ ಡಾಕ್ಟರ್ ಬಾಲನವರು, ನಮ್ಮ ಪಕ್ಷದ ಅಧ್ಯಕ್ಷರಾದ ಶ್ರೀನಿವಾಸ ರಾಜು, ಸತೀಶ್, ಅಲ್ವೇಲಮ್ಮ, ಹೋಗಿ ನಮ್ಮ ಆಲಂಗೂರು ಸೀನಣ್ಣ ಭಾಳ ಇಷ್ಟ ನಮ್ಮ ಮನೆಗೆ ನಡೆಸೋಣ. ಯಾಕೆಂತಂದರೆ ಒಂದು ಆರಾಧನಾ ಸಮಿತಿಗೆ ಅವ್ರನ್ನ ಅಧ್ಯಕ್ಷ ನಮ್ಮ ರಾಜು, ಅಪ್ಸರ, ನಿಜವಾಗ್ಲೂ ಇವತ್ತು ನಾವೆಲ್ಲ ನೋಡಿದ್ದೀರಿ, ರಾಜಕೀಯವಾಗಿ ಯಾವುದೇ ಒಬ್ಬ ವ್ಯಕ್ತಿ ಒಂದು ಜಿಲ್ಲಾ ಮಟ್ಟ, ತಾಲೂಕು ಮಟ್ಟದಲ್ಲಿರ್ತಕ್ಕಂಥ ವ್ಯಕ್ತಿಗಳು ತೀರ್ಕೊಂಡ್ರೆ 1 ವರ್ಷ, 2 ವರ್ಷ, 3 ವರ್ಷ ಮಾತ್ರ ಅವ್ರು ನೆನೆಸ್ಕೊಳ್ತಾರೆ. ಆದರೆ ನಿನ್ನೆ ಸಹ ನಾನು ಯಾವುದೋ ಒಂದು ವಿಷಯಕ್ಕೆ ಬಂದಾಗ ಹೇಳ್ತಾ ಇದ್ದೆ, ಆಲಂಗೂರು ಸೀನಣ್ಣವರು ಅಂತಂದರೆ ಏನು, ಅವ್ರು 2 ಬಾರಿ ಮಂತ್ರಿ ಆಗಿದ್ದಾರೆ, 100 ಎಕರೆ ಜಮೀನಿದೆ ಅಂತ ಹೇಳ್ತೀರಿ, ಇವಾಗ ನೋಡಿದ್ರೆ ಏನೂ ಇಲ್ಲ ಅಂತ ಹೇಳ್ತೀರಿ ಏನು ಅಂದಾಗ ಅವ್ರಿಗೊಂದು ವಿಷಯ ಹೇಳ್ತಾ ಇದ್ದೆ. ಇವತ್ತು ನಿಮ್ಗೆ ಗೊತ್ತಿದ್ದಂಗೆ ಯಾರಾದರೂ ತಿರೋದು ಎಷ್ಟು ವರ್ಷ ನೆನೆಸ್ತಾರೆ ಅಂತ ಅವರು ಅದೇ ಹೇಳಿದ್ರು, 2-3 ವರ್ಷ ಅಂತಂದರೆ. ಇವತ್ತು ನಮ್ಮ ಆಲಂಗೂರು ಸೀನಣ್ಣ ನೆನೆಸ್ತಾರಲ್ಲ, ಅದೊಂದೇ ಅವ್ರು ಮಾಡಿರ್ತಕ್ಕಂಥ ಆಸ್ತಿ. ಇವತ್ತು ಅವರು ಮಾಡಿರ್ತಕ್ಕಂಥ ರೀತಿ, ಅವ್ರು ನಡ್ಕೊಂಡಿರ್ತಕ್ಕಂಥ ರೀತಿ ಯಾವುದಿದೆ ಅಂತಂದರೆ ತಮ್ಮೆಲ್ಲರಿಗೂ ಗೊತ್ತಿದೆ. ಇವತ್ತು ಇಲ್ಲಿ ಯಾರ್ಯಾರು ನಾವು ವೇದಿಕೆ ಮೇಲೆ ಇದ್ದೀವಿ ಎಲ್ಲರೂ ಅವರ ಒಂದು ಗಡಿನಲ್ಲೇ ಬೆಳೆದಿರ್ತಕ್ಕಂಥದ್ದು. ಆದರೆ ಆರ್ಥಿಕವಾಗಿ ನಮ್ಗೆ ಯಾರಿಗೂ ಅವರು ಬೆಳೆಸಲಿಲ್ಲ. ಆದರೆ ಗೌರವ ಅಂತಕ್ಕಂಥದ್ದು ಏನಿದೆ ಇವತ್ತು ಸಮಾಜದಲ್ಲಿ ಗಟ್ಟಿಯಾಗಿ ನಾವು ನಿಲ್ಲೋದಕ್ಕೆ, ಯಾವುದೇ ಊರಿಗೆ ಹೋದ್ರೂ ಏನೋ ನಾವು ತಲೆ ಬಗ್ಗಿಸಿ ವಾಪಸ್ ಬರದೆ ಜನರಿಗೆ ಉತ್ತರ ಕೊಡ್ತಕ್ಕಂಥ ಒಂದು ಶಕ್ತಿನ ತುಂಬಿ ಅವರು ಹೋಗಿದ್ದಾರೆ. ಅವ್ರು ಮೊದಲೇ ಯೋಚನೆ ಮಾಡಿದರು, ನಾವು ಈ ಸಮಾಜಕ್ಕೆ ನಾನೊಬ್ಬ ಶಾಸನಕ್ಕೆ ಬಂದಮೇಲೆ ಏನು ಕೊಡಬೇಕು ಅಂತಕ್ಕಂಥದ್ದನ್ನು ಯಾವತ್ತು ಅವ್ರು ಚುನಾವಣೆ ಮುಂಚೆ ಹೇಳೋ, ಈ ಸಾರಿ ಅಧಿಕಾರ ಬಂದರೆ ನಿಮ್ಗೆ ಏನು ಬೇಕು ಎಲ್ರಿಗೂ ವ್ಯವಸ್ಥೆ ಮಾಡೋಣ. ಅಧಿಕಾರ ಬಂದಮೇಲೆ ಅದನ್ನು ಬದಲಾವಣೆ ಮಾಡ್ತಾರೆ. ಆ ಮಾತಿನ ಶೈಲಿನ ನಮ್ಗೆ ಜನ ಅಧಿಕಾರ ಕೊಟ್ಟಿರೋದು ಜನರ ಸೇವೆಗೆ. ನಾವೆಲ್ಲ ಇದ್ದೀವಲ್ಲ, ನಮ್ಮನ್ನು ಕುಟುಂಬಗಳನ್ನು ನಾವು ಬೆಳವಣಿಗೆ ಮಾಡ್ಕೊಳ್ಳೋಕ್ಕಲ್ಲ, ಜನರಿದ್ದಕ್ಕೆ ಒಂದು ನಮ್ಮ ತಾಲೂಕಿನವರೇ ಅವರಿಗೆ ನಮ್ಮ ಇದರಲ್ಲಿ ಯಾವುದು
ಕೃಷಿ ಇಲಾಖೆಯಲ್ಲಿ ಒಂದು ಸಹಾಯಕ ನಿರ್ದೇಶಕರ ಒಂದು ಪೋಸ್ಟನ್ನ ಮಂಜೂರು ಮಾಡಿಸ್ಕೊಟ್ರು. ಅವ್ರು 5 ಲಕ್ಷ ಹಣ ತಂದು ಕೊಟ್ಟರು. ಅಂದರೆ ನನಗೆ ಹೇಳಿದ್ರು, ಹಣ ತೊಗೊಂಬಂದಿದ್ದೀನಿ, ಎಲ್ಲಿ ಕೊಡೋದು ಕೇಳು ಅಣ್ಣವ್ರಿಗೆ. ನಾನು ಕೇಳಿದೆ, ಹಣ ಈ ಥರ 5 ಲಕ್ಷ ತಂದಿದ್ದಾರೆ, ಎಲ್ಲಿ ಕೊಡೋದು ಅಂತ. ಏನು ನೀನು ವ್ಯಾಪಾರಕ್ಕೆ ಇಳಿದೀಯ? ಆಯ್ತಣ್ಣ, ನಿನ್ನ ಬೇಡದಿದ್ದು ಚಿಂತೆ ಅಲ್ಲ, ನಾವು ಹೈಸ್ಕೂಲ್ ನಡೆಸ್ತಾ ಇದ್ವಿ, ಅದು ಅನ್ಎಡೆಡ್ಡು, ಸ್ಯಾಲ್ರಿ ಕೊಡೋಕ್ಕಾಗ್ತಲ್ಲ ಶಿಕ್ಷಕರಿಗೆ. ಆ ದುಡ್ಡನ್ನ ನಾವಲ್ಲಿ ಒಂದು FD ಮಾಡಿ ಅದ್ರಲ್ಲಿ ಬರ್ತಕ್ಕಂಥ ಬಡ್ಡಿನ ನಾವು ಅವ್ರಿಗೆ ಸ್ಯಾಲ್ರಿ ಕೊಡ್ತೀವಿ ಟೀಚರ್ಸ್ಗೆ. ಬೇಡ, ಆ 5 ಲಕ್ಷ ಬೇಕಾದ್ರೆ ನಾನು ಕೊಡ್ತೀನಿ, ಅವ್ರ ಹತ್ರ ತಗೋಬೇಡ. ಅಂದರೆ ಅವರು ದುಡ್ಡಿಗೆ ಯಾವತ್ತೂ ಮಹತ್ವ ಕೊಡ್ತಾ ಇರಲಿಲ್ಲ. ಆ ಒಂದು ಸನ್ನಿವೇಶದಲ್ಲಿ ಅವ್ರು ಯೋಚನೆ ಮಾಡಿ, ಇವತ್ತು ನಮ್ಗೆ ಗೊತ್ತಿದೆ, ಮೊದಲನೇ ಬಾರಿ ಏನು ಶಾಸಕರಾದರೂ ಶಾಲೆ ಇರ್ತಕ್ಕಂಥ ಹಳ್ಳಿ ಇರಬಾರ್ದು, ಅಂಗನವಾಡಿ ಇರ್ತಕ್ಕಂಥ ಹಳ್ಳಿ ಇರಬಾರ್ದು ಅನ್ನೋದನ್ನು ಒಂದು ಕಾನ್ಸೆಪ್ಟ್ ತಗೊಂಡ್ರು. ಅದ್ರ ಜೊತೆಗೆ ರೈತರ ಒಂದು ಆರ್ಥಿಕ ಮಟ್ಟ ಬದಲಾವಣೆ ಆಗಬೇಕಾದ್ರೆ ಅವರ ಒಂದು ಇದು ಏನು ವ್ಯವಸಾಯದ ಶೈಲಿನೂ ಬದಲಾವಣೆ ಆಗಬೇಕಂತ ಎಲ್ಲ ರೈತರಿಗೂ ಮಾವಿನ ಗಿಡ ಹಂಚೋದು, ಎಷ್ಟು ಬೇಕೋ ಅಷ್ಟು ಮಾವಿನ ಗಿಡ ಹಂಚೋದು. ಅದೇ 2ನೇ ಬಾರಿ ಅವರು ಮಂತ್ರಿ ಆದಾಗ ನಮ್ಮ ತಾಲೂಕಿಗೆ 5 PU ಕಾಲೇಜು, 12 ಪ್ರೌಢಶಾಲೆ, 1 ಪಾಲಿಟೆಕ್ನಿಕ್ಸ್, 1 ITI ಇಷ್ಟನ್ನ ತಗೊಂಬಂದ್ರು. ಕಾರಣ ಏನಂತಂದರೆ, ಏನೇ ಕೊಟ್ಟರು ನಾವು ಅವರ ಆರ್ಥಿಕ ಸ್ಥಿತಿನ ಬದಲಾವಣೆ ಮಾಡೋಕ್ಕಾಗಲ್ಲ. ವಿದ್ಯೆ ಅಂತಕ್ಕಂಥದ್ದು ಕೊಟ್ಟರೆ ಅದೇ ಎಲ್ಲ ಅವರ ಜೀವನ ಶೈಲಿಯನ್ನು ಬದಲಾವಣೆ ಮಾಡುತ್ತೆ ಅನ್ನೋ ಒಂದು ದೃಷ್ಟಿನಲ್ಲಿ ಇದೆಲ್ಲ ತಗೊಂಬಂದರು. ಇವತ್ತು ಏನು ತೋಟಗಾರಿಕಾ ಕಾಲೇಜ್ ಇದೆ ನಮ್ಮ ಮೆಡಿಕಲ್ ಕಾಲೇಜ್ ಪಕ್ಕದಲ್ಲಿ, ಅದನ್ನು ಕೂಡ ಅವರೇ ತಂದಿರ್ತಕ್ಕಂಥದ್ದು. ಈ ರೀತಿ ಹೇಳ್ತಾ ಹೋದರೆ ಭಾಳಷ್ಟು ಅವರ ಸಾಧನೆಗಳಿದೆ. ಆದರೆ ಇದೆಲ್ಲರ ಜೊತೆಗೆ ನಾವು ಒಂದು ವಿಷಯ ಇಲ್ಲಿ ಹೇಳಲೇಬೇಕಾಗ್ತದೆ. ಏನು ಅವರು ತೀರೋದ ನಂತರ ಮತ್ತೆ ಒಂದು ವಿಧಾನಸಭಾ ಚುನಾವಣೆ ಬಂತು. ಅವತ್ತು ಇಲ್ಲಿರ್ತಕ್ಕಂಥ ನಾವೆಲ್ಲರೂ ಮುನಾಂಜಪ್ಪನ ಪರವಾಗಿ ನಾವು ಏನಕ್ಕೋಸ್ಕರ ಕೆಲಸ ಮಾಡಿದ್ವಿ ಅಂತಂದರೆ, ಒಂದು ಸಂದೇಶ ಹೋಗಬೇಕು, ಇಡೀ ರಾಜ್ಯಕ್ಕೆ ಒಂದು ಸಂದೇಶ ಹೋಗಬೇಕು. ಯಾವುದೇ ವ್ಯಕ್ತಿ ಬದುಕಿರ್ತಾಗಲೇ ಅವ್ರಿಗೆ ಗೌರವ ಕೊಡೋದಿಲ್ಲ. ಮುಳಬಾಗಿಲು ತಾಲೂಕಿನ ಜನ ಅವರು ತೀರ್ ಮೇಲೆ ಅವ್ರು ಯಾರನ್ನೋ ತಂದಿಟ್ಟಿರ್ತಕ್ಕಂಥ ಒಬ್ಬ ವ್ಯಕ್ತಿನ ಶಾಸಕರಾಗಿ ಮಾಡಿ ಕಳಿಸಿದ್ದಾರೆ ಅಂತಕ್ಕಂಥ ಸಂದೇಶನ ಕಳಿಸ್ಬೇಕು ಅಂತ ಒಂದೇ ಒಂದು ಉದ್ದೇಶಕ್ಕೋಸ್ಕರ ನಾವೆಲ್ಲರೂ ಆರ್ಥಿಕವಾಗಿ ನಾವು ಹಣ ಖರ್ಚು ಮಾಡಿ ಸಹ ಮುನಾಂಜಪ್ಪನ ಅವತ್ತು ಅಭ್ಯರ್ಥಿ ಮಾಡಿ ಏನು ಒಂದು ಚುನಾವಣೆ ನಡೆಸಿದ್ವಿ ಅಂತಂದರೆ, ಅದು ಆಲಂಗೂರು ಸಿಣ್ಣ ಅವ್ರ ಮೇಲೆ ಇದ್ದಿದ್ದು ಅಂತಕ್ಕಂಥ ನಮ್ಮೆಲ್ಲರಿಗೂ ಇದ್ದಂಥ ಗೌರವ ಅವ್ರು ಉಳಿಸ್ಬೇಕು ಅಂತ ಮಾಡಿದ್ವಿ. ಆದರೂ ಅಲ್ಲಿ ಎಲ್ಲೋ ಒಂದು ಕೆಲವು ಪ್ರಯತ್ನಗಳಿಂದ ನಾವು ಹಿನ್ನಡೆ ಆಯಿತು. ಅವ್ರ ಆತ್ಮಕ್ಕೆ ಅವತ್ತು ಸಹ ಶಾಂತಿ ಸಿಗಲಿಲ್ಲ. ಆದರೆ ಈ ಬಾರಿ ಎಲ್ಲರ ಒಂದು ಇದರಿಂದ ಇವತ್ತು ನಮ್ಮ ಆಲಂಗೂರು ಸಿಣ್ಣನವರ ಹೋದಂಥ 3ನೇ ಬಾರಿ ಇಲ್ಲಿ ಅವರ ಚಿಹ್ನೆಯಲ್ಲಿ ಇವತ್ತು ಇಲ್ಲಿ ಶಾಸಕರಾಗಿದ್ದೀವಿ. ಆದರೆ ಇವತ್ತು ಅವರ ಸೀನಣ್ಣವ್ರು ಏನು ಯೋಚನೆ ಮಾಡ್ತಾರೆ, ನಾನು ಹೋದರೆ ಈ ತಾಲೂಕಿನ ಅಭಿವೃದ್ಧಿ ಮಾಡೋದು ಕಷ್ಟ ಅಂತ ಏನು ಯೋಚನೆ ಮಾಡಿ ಇವೆಲ್ಲ ತಂದರು. ಇವತ್ತು ಅದೇ ಪರಿಸ್ಥಿತಿಯಲ್ಲಿ ನಾವು ಇರಬೇಕಾಗುತ್ತಾ ಸನ್ನಿವೇಶ ಆಗಿದೆ. ಆದರೂ ಸಹ ಇವತ್ತು ಅವರ ಒಂದು ಮಾರ್ಗದರ್ಶನದಲ್ಲಿ ನಾವೆಲ್ಲ ನಡೀತಾ ಇದ್ದೀವಿ, ಮುಂದೇನು ನಡೀತೀವಿ ಅಂತ ಹೇಳ್ತಾ ಎಲ್ರಿಗೂ ಅವ್ರ ಸ್ಫೂರ್ತಿ ಆಗಲಿ ಅಂತ ಹೇಳ್ಬಿಟ್ಟು ನಾನು ಮಾತು ಹೇಳಿ ಮುಗಿಸ್ತಾ ಇದ್ದೀನಿ. ಜೈ ಶ್ರೀ